ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನ. ಕರ್ನಾಟಕ TETಯಲ್ಲಿ ಅಂತಂದರೆ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 30 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈ 30 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು ನಾವು ಅಂತಂದ್ರೆ ಕೊನೆಯ ಕ್ಷಣದ ತಯಾರಿಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಕರ್ನಾಟಕ TET ಡಿಸೆಂಬರ್ 7ರಂದು ನಡೆಯುವಂಥದ್ದು. ಕರ್ನಾಟಕ TET ಒಂದು ಎಕ್ಸಾಮ್ ಅಂತಂದ್ರೆ ಡಿಸೆಂಬರ್ 7ರಂದು ನಡೀತದೆ. ಹಾಗಾಗಿ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಶೈಕ್ಷಣಿಕ ಮನೋವಿಜ್ಞಾನ ಅಂಥೇಳಿ. ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ನೋಡ್ರಿ, ಮೊದಲನೇ ಕಾನ್ಸೆಪ್ಟ್ ಏನಂತಂದ್ರೆ ಮನೋವಿಜ್ಞಾನ ಒಂದು ಆಧುನಿಕ ವಿಷಯವಾಗಿದೆ. ನೋಡ್ರಿ, ಮನೋವಿಜ್ಞಾನ ಎಂಬುದು ಒಂದು ಆಧುನಿಕ ವಿಷಯವಾಗಿದೆ. ಇದರ ಒಂದು ಉದ್ದೇಶವೆಂತಂದ್ರೆ ಜೀವಿಯ ವರ್ತನೆಯನ್ನು ಹಾಗೂ ಮಾನಸಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವಂಥದ್ದು. ನೋಡ್ರಿ, ಪ್ರಮುಖವಾಗಿ ಇದರ ಒಂದು ಉದ್ದೇಶ ಅಂತಂದ್ರೆ ಜೀವಿಯ ವರ್ತನೆಯನ್ನು ಮತ್ತು ಈ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಉದ್ದೇಶವೇ ಅಂತಂದ್ರೆ ಜೀವಿಯ ವರ್ತನೆಯನ್ನು ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವಂಥದ್ದೇ ಈ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಉದ್ದೇಶ ಅಂತ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಮನೋವಿಜ್ಞಾನ ಒಂದು ಸ್ವಾಭಾವಿಕ ಹಾಗೂ ಸಾಮಾಜಿಕ ವಿಜ್ಞಾನವಾಗಿದೆ. ನೋಡ್ರಿ, ಮನೋವಿಜ್ಞಾನ ಅಂತಂದ್ರೆ ಒಂದು ಸ್ವಾಭಾವಿಕ ಹಾಗೂ ಸಾಮಾಜಿಕ ಮನೋವಿಜ್ಞಾನವಾಗಿದೆ. ವೆರಿ ಇಂಪಾರ್ಟೆಂಟ್. ನೋಡ್ರಿ, ಮನೋವಿಜ್ಞಾನ ಅಂತಂದ್ರೆ ಒಂದು ಸ್ವಾಭಾವಿಕ ಹಾಗೂ ಸಾಮಾಜಿಕ ಮನೋವಿಜ್ಞಾನವಾಗಿದೆ. ಮನೋವಿಜ್ಞಾನ ಅಂತಂದ್ರೆ ಒಂದು ಸ್ವಾಭಾವಿಕ ಹಾಗೂ ಸಾಮಾಜಿಕ ಮನೋವಿಜ್ಞಾನವಾಗಿರುವಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಮನೋವಿಜ್ಞಾನಿಗಳು ಇಂದು ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೋಡ್ರಿ, ಮನೋವಿಜ್ಞಾನಿಗಳು ಅಂತಂದರೆ ಇಂದು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ತತ್ವಗಳನ್ನು ರೂಪಿಸಲು ಹಾಗೂ ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಶೈಕ್ಷಣಿಕ ಮನೋವಿಜ್ಞಾನಿಗಳು ಅಂತಂದ್ರೆ ಅವ್ರೇನು ಮಾಡ್ತಾರೆ ಅಂತಂದ್ರೆ ತತ್ವಗಳನ್ನು ರೂಪಿಸಲು ಮತ್ತು ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮನೋವಿಜ್ಞಾನದ ಪ್ರಮುಖ ಕ್ಷೇತ್ರಗಳೆಂದರೆ ಮನೋವಿಜ್ಞಾನದ ಪ್ರಮುಖ ಕ್ಷೇತ್ರಗಳು ಯಾವುದಂದ್ರೆ ಸಂಜ್ಞಾನಾತ್ಮಕ ಮನೋವಿಜ್ಞಾನ, ಜೀವ ಮನೋವಿಜ್ಞಾನ, ಆರೋಗ್ಯ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ ಹಾಗೂ ಶೈಕ್ಷಣಿಕ ಹಾಗೂ ಶಾಲಾ ಮನೋವಿಜ್ಞಾನ, ನೈದಾನಿಕ ಮತ್ತು ಉಪಬೋಧನೆಯ ಮನೋವಿಜ್ಞಾನ, ಪರಿಸರ ಮನೋವಿಜ್ಞಾನ, ಕೈಗಾರಿಕಾ ಮನೋವಿಜ್ಞಾನ, ಕ್ರೀಡಾ ಮನೋವಿಜ್ಞಾನ ಅಂತೇಳಿ ಈ ರೀತಿ ಅಂತಂದ್ರೆ ಪ್ರಮುಖವಾಗಿ ಅಂತಂದ್ರೆ ಮನೋವಿಜ್ಞಾನದ ಪ್ರಮುಖ ಕ್ಷೇತ್ರಗಳು ನೋಡ್ತೀವಿ ನಾವು. ಇನ್ನು ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ರಿ, ಮನೋವಿಜ್ಞಾನ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್. ನೋಡ್ರಿ, ಮನೋವಿಜ್ಞಾನ ಈ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಎಂಬ ಪದ ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆಯಿಂದ ಬಂದಿರುವಂಥದ್ದು ಅವುಗಳೆಂದರೆ ಸೈಕೆ ಮತ್ತು ಲೋಗೋಸ್ ಎಂಬ 2 ಪದಗಳಿಂದ ಬಂದಿರುವಂಥದ್ದು. ಸೈಕಾಲಜಿ ಎಂಬ ಪದ ಅಂತಂದ್ರೆ ಮನೋವಿಜ್ಞಾನ ಎಂಬ ಪದ ಇದು ಗ್ರೀಕ್ ಭಾಷೆಯಿಂದ ಬಂದಿರುವಂಥದ್ದು. ಅವುಗಳಂತಂದ್ರೆ ಸೈಕೆ ಮತ್ತು ಲೋಗೋಸ್ ಅಂತೇಳಿ. ಸೈಕೆ ಎಂದರೆ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಸೈಕಿ ಅಂದರೆ ಆತ್ಮ ಎಂದರ್ಥ. ಪ್ರಶ್ನೆ ಆಗ್ತದೆ ನೋಡ್ರಿ, ಸೈಕಿ ಅಂದರೆ ಆತ್ಮ ಎಂದರ್ಥ, ಲೋಗೋಸ್ ಎಂದರೆ ಅಧ್ಯಯನ ಎಂದರ್ಥ. ಪ್ರಶ್ನೆ ಆಗಿದೆ ಈಗಾಗಲೇ ಅಂತಂದ್ರೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿದೆ. ಸೈಕಾಲಜಿ ಎಂಬ ಪದ ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಅವುಗಳಂತಂದ್ರೆ ಸೈಕಿ ಮತ್ತು ಲೋಗೋಸ್ ಎಂಬ ಪದದಿಂದ ಬಂದಿರುವಂಥದ್ದು. ಸೈಕಿ ಅಂದರೆ ಆತ್ಮ, ಲೋಗೋಸ್ ಅಂದರೆ ಅಧ್ಯಯನ ಎಂದರ್ಥ. ಇನ್ನು ಮಾನವನ ವರ್ತನೆಗೆ ಅವನ ಶರೀರವೇ ಆಧಾರ. ಆದ್ದರಿಂದ ಅವನ ದೇಹದಲ್ಲಿ ಅನುವಂಶೀಯ ವರ್ಣತಂತುಗಳು, ಗುಣಾಣುಗಳು, ನರಮಂಡಲಗಳು, ಗ್ರಂಥಿಗಳು, ಜ್ಞಾನೇಂದ್ರಿಯಗಳು ಹೇಗೆ ವರ್ತನೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಮನೋವಿಜ್ಞಾನ ಅಂತಂದ್ರೆ ಅಧ್ಯಯನವನ್ನು ಮಾಡ್ತದೆ. ನೋಡ್ರಿ, ಮನೋವಿಜ್ಞಾನ ಅಂತಂದ್ರೆ ಪ್ರಮುಖವಾಗಿ ಮಾನವನ ವರ್ತನೆಗೆ ಅವನ ಶರೀರವೇ ಆಧಾರ. ಮಾನವ ಅಂತಂದ್ರೆ ಅವನ ವರ್ತನೆ ಮಾಡುವಂಥದ್ದೇ ಅವನ ಶರೀರವೇ ಕಾರಣವಾಗ್ತದೆ. ಆದ್ದರಿಂದ ಅವನ ದೇಹದಲ್ಲಿ ಅನುವಂಶೀಯ ವರ್ಣತಂತುಗಳು ಅಂತಂದ್ರೆ ಇರ್ತವೆ, ಗುಣಾಣುಗಳಿರ್ತವೆ, ನರಮಂಡಲ ಇರ್ತದೆ, ಗ್ರಂಥಿಗಳು ಹಾಗೂ ಜ್ಞಾನೇಂದ್ರಿಯಗಳು ಹೇಗೆ ವರ್ತನೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಮನೋವಿಜ್ಞಾನ ಅಂತಂದ್ರೆ ಅಧ್ಯಯನವನ್ನು ಮಾಡ್ತದೆ. ಆದ್ದರಿಂದ ಮನೋವಿಜ್ಞಾನ ಒಂದು ಸ್ವಾಭಾವಿಕ ವಿಜ್ಞಾನವು
ಆಗಿದೆ ಅಂತೇಳಿ ಹೇಳ್ತಾರೆ. ಒಂದು ಮನೋವಿಜ್ಞಾನ ಅಂತಂದ್ರೆ ಒಂದು ಸ್ವಾಭಾವಿಕ ಮನೋವಿಜ್ಞಾನವೂ ಕೂಡ ಆಗಿರುವಂಥದ್ದು ನೋಡ್ತೀವಿ ನಾವು. ಇನ್ನು ಮನೋವಿಜ್ಞಾನದ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇದ್ರ ಮೇಲೆ ಪ್ರಶ್ನೆ ಆಗ್ತದೆ. ಮನೋವಿಜ್ಞಾನದ ಬೆಳವಣಿಗೆಗಳು 1879ರಲ್ಲಿ ವಿಲಿಯಂ ಊಂಟ್ರವರು ಪ್ರಥಮ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನು ಜರ್ಮನಿಯ ಲೀಪ್ಜಿಗ್ನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, 1879ರಲ್ಲಿ ವಿಲಿಯಂ ಊಂಟ್ನು ಪ್ರಥಮ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನು ಜರ್ಮನಿಯ ಲೀಪ್ಜಿಗ್ನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು 1890ರಲ್ಲಿ ವಿಲಿಯಂ ಜೋನ್ಸ್ ಅವ್ರೇನು ಮಾಡ್ತಾರೆ ಅಂತಂದರೆ ವಿಲಿಯಂ ಜೇಮ್ಸ್ ಅವರು ಮನೋವಿಜ್ಞಾನದ ತತ್ವಗಳು ಎಂಬ ಗ್ರಂಥವನ್ನು ಪ್ರಕಟಿಸಿದರು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, 1890ರಲ್ಲಿ ವಿಲಿಯಂ ಜೇಮ್ಸ್ ಏನು ಮಾಡ್ತಾರೆ ಅಂತಂದ್ರೆ ಮನೋವಿಜ್ಞಾನದ ತತ್ವಗಳು ಅಂತೇಳಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಇನ್ನು 1895ರಲ್ಲಿ ರಚನಾವಾದವು ಮನೋವಿಜ್ಞಾನದ ಒಂದು ಅಂಗವಾಗಿ ರೂಪುಗೊಂಡಿತು ಅಂತೇಳಿ. 1895ರಲ್ಲಿ ರಚನಾವಾದವು ಮನೋವಿಜ್ಞಾನದ ಒಂದು ಅಂಗವಾಗಿ ರೂಪುಗೊಂಡಿತ್ತು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು 1900ರಲ್ಲಿ ಸಿಗ್ಮಂಡ್ ಫ್ರಾಯ್ಡ್ರವರು ಮನೋವಿಶ್ಲೇಷಣೆ ವಾದವನ್ನು ಮಂಡಿಸಿದರು ಅಂತೇಳಿ. ನೋಡ್ರಿ, ಸಿಗ್ಮಂಡ್ ಫ್ರಾಯ್ಡ್ರವರು ಮಂಡಿಸಿರುವಂಥ ಒಂದು ವಾದ ಯಾವುದಂತಂದ್ರೆ ಮನೋವಿಶ್ಲೇಷಣಾ ವಾದ ಅಂಥೇಳಿ. ಇವರಂತಂದ್ರೆ 1900ರಲ್ಲಿ ಈ ಸಿಗ್ಮಂಡ್ ಫ್ರಾಯ್ಡ್ರವರು ಮನೋವಿಶ್ಲೇಷಣಾ ವಾದವನ್ನು ಮಂಡನೆಯನ್ನು ಮಾಡ್ತಾರೆ. ಇನ್ನು 1904ರಲ್ಲಿ ಶಾಸ್ತ್ರೀಯ ಅನುಬಂಧ ಕಲಿಕೆ ಸಂಬಂಧಿಸಿದಂತೆ ನಡೆಸಿದ ಅಧ್ಯಯನಕ್ಕಾಗಿ ಐವಿ ಪೌಲೋ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಅಂತ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು 1905ರಲ್ಲಿ ಬೀನೆ ಸೈಮನ್ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರಚಿಸಿದರು. ನೋಡ್ರಿ, 1905ರಲ್ಲಿ ಬೀನೆ ಸೈಮನ್ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರಚನೆಯನ್ನು ಮಾಡ್ತಾರೆ. ಇನ್ನು 1916ರಲ್ಲಿ ಭಾರತದ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ಮನೋವಿಜ್ಞಾನ ವಿಭಾಗವನ್ನು ಆರಂಭವನ್ನು ಮಾಡಲಾಗ್ತದೆ. 1916ರಲ್ಲಿ ಭಾರತದ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪ್ರಥಮ ಬಾರಿಗೆ ಮನೋವಿಜ್ಞಾನದ ವಿಭಾಗವನ್ನು ಆರಂಭವನ್ನು ಮಾಡಲಾಗ್ತದೆ. ಇನ್ನು 1920ರಲ್ಲಿ ಜರ್ಮನಿಯಲ್ಲಿ ಸಮಗ್ರ ಮನೋವಿಜ್ಞಾನದ ಜನನವಾಗ್ತದೆ. ನೋಡ್ರಿ, 1920ರಲ್ಲಿ ಸಮಗ್ರ ಮನೋವಿಜ್ಞಾನ ಗೆಸ್ಟಾಲ್ಟ್ ಥಿಯರಿ ಅಂತ ಕರಿತೀವಿ ನಾವು. ಗೆಸ್ಟಾಲ್ಟ್ ಮನೋವಿಜ್ಞಾನವನ್ನು ಈ ಸಮಗ್ರ ಮನೋವಿಜ್ಞಾನ ಜನನವಾಗ್ತದೆ, ಪ್ರಾರಂಭವಾಗ್ತದೆ ಅಂಥೇಳಿ. ಇನ್ನು 1922ರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಂಸ್ಥೆಯಲ್ಲಿ ಮನೋವಿಜ್ಞಾನವನ್ನು ಸೇರ್ಪಡೆ ಮಾಡಲಾಗ್ತದೆ. ಇನ್ನು 1924ರಲ್ಲಿ ಭಾರತೀಯ ಮನೋವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. 1924ರಲ್ಲಿ ಭಾರತೀಯ ಮನೋವಿಜ್ಞಾನದ ಸಂಸ್ಥೆ ಸ್ಥಾಪನೆಯನ್ನು ಮಾಡಲಾಗ್ತದೆ. ಇನ್ನು 1924ರಲ್ಲಿ ಜೆ.ಬಿ. ವ್ಯಾಟ್ಸನ್ ರವರು ವರ್ತನವಾದ ಬಿಹೇವಿಯರಿಸಮ್ ಎಂಬ ಗ್ರಂಥವನ್ನು ಪ್ರಕಟಣೆಯನ್ನು ಮಾಡ್ತಾರೆ. ನೋಡ್ರಿ, ಈ ವರ್ತನವಾದವನ್ನು ಪ್ರಕಟಣೆಯನ್ನು ಮಾಡಿದವರು ಯಾರ್ತಂದ್ರೆ ಜೆ.ಬಿ. ವ್ಯಾಟ್ಸನ್ ಅಂತೇಳಿ 1924ರಲ್ಲಿ ಅಂದರೆ ಈ ಒಂದು ವಾದವನ್ನು ಗ್ರಂಥವನ್ನು ಪ್ರಕಟಣೆಯನ್ನು ಮಾಡ್ತಾರೆ, ಬಿಹೇವಿಯರಿಸಮ್ ಎಂಬ ಒಂದು ಗ್ರಂಥವನ್ನು. ಇದು ವರ್ತನವಾದದ ನಾಂದಿಗೆ ಕಾರಣವಾಗ್ತದೆ. ಯಾವುದು ವರ್ತನವಾದ ಅಂಥೇಳಿ ಜೆ.ಬಿ. ವ್ಯಾಟ್ಸನ್ ರವರು ಪ್ರಕಟಣೆಯನ್ನು ಮಾಡಿರುವಂಥ ಒಂದು ಗ್ರಂಥ. ಇನ್ನು 1928ರಲ್ಲಿ ಎನ್ ಸೇನ್ಗುಪ್ತಾ ಮತ್ತು ರಾಧಾಕಮಲ್ ಮುಖರ್ಜಿ ಅವರಿಂದ ಸಾಮಾಜಿಕ ಮನೋವಿಜ್ಞಾನ ಸೋಷಿಯಲ್ ಸೈಕಾಲಜಿ ಎಂಬ ಪುಸ್ತಕ ಪ್ರಕಟಣೆ ಆಗ್ತದೆ. ಲಂಡನ್ ಅಲೆನ್ ಮತ್ತು ಐನ್ವಿನ್ ಅಲ್ಲಿ ಅಂತಂದ್ರೆ ಈ ಸಾಮಾಜಿಕ ಮನೋವಿಜ್ಞಾನ ಎಂಬ ಪುಸ್ತಕ ಅಂತ ಪ್ರಕಟಣೆ ಆಗ್ತದೆ. ಇನ್ನು 1949ರಲ್ಲಿ ಭಾರತೀಯ ರಕ್ಷಣಾ ವಿಜ್ಞಾನ ಸಂಸ್ಥೆಯಲ್ಲಿ ಮನೋವಿಜ್ಞಾನ ಸಂಶೋಧನಾ ವಿಭಾಗದ ಸ್ಥಾಪನೆ ಆಗ್ತದೆ. ನೋಡ್ರಿ, 1949ರಲ್ಲಿ ಭಾರತೀಯ ರಕ್ಷಣಾ ವಿಜ್ಞಾನ ಸಂಸ್ಥೆಯಲ್ಲಿ ಮನೋವಿಜ್ಞಾನ ಸಂಶೋಧನಾ ವಿಭಾಗದ ಸ್ಥಾಪನೆ ಆಗ್ತದೆ. ಇನ್ನು 1951ರಲ್ಲಿ ಮಾನವತಾವಾದಿ ಕಾರ್ಲ್ ರೋಜರ್ಸ್ ಇವರು ಕಕ್ಷಿ ಕೇಂದ್ರಿತ ಚಿಕಿತ್ಸಾ ವಿಧಾನವನ್ನು ಪ್ರಕಟಣೆಯನ್ನು ಮಾಡ್ತಾರೆ. 1951ರಲ್ಲಿ ಮಾನವತಾವಾದಿ ಕಾರ್ಲ್ ರೋಜರ್ಸ್ ಕಕ್ಷಿ ಕೇಂದ್ರಿತ ಚಿಕಿತ್ಸಾ ವಿಧಾನವನ್ನು ಪ್ರಕಟಿಸಿದರು. ಇನ್ನು 1953ರಲ್ಲಿ ಬಿ.ಎಫ್. ಸ್ಕಿನ್ನರ್ ವಿಜ್ಞಾನ ಮತ್ತು ಮಾನವನ ವರ್ತನೆ ಸೈನ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಎಂಬ ಗ್ರಂಥವನ್ನು ಪ್ರಕಟಿಸಿದರು. ಇದರಿಂದ ವರ್ತನವಾದಕ್ಕೆ ಹೆಚ್ಚು ಬಲ ಬಂದಂತಾಯಿತು ಅಂತೇಳಿ ಅಂದರೆ ಹೆಚ್ಚು ಶಕ್ತಿ ಬರ್ತದೆ. ಇನ್ನು 1954ರಲ್ಲಿ ಅಲಹಾಬಾದ್ನಲ್ಲಿ ಬ್ಯೂರೋ ಆಫ್ ಸೈಕಾಲಜಿ ಸ್ಥಾಪನೆ ಆಗ್ತದೆ. 1954ರಲ್ಲಿ ಅಲಹಾಬಾದ್ನಲ್ಲಿ ಬ್ಯೂರೋ ಆಫ್ ಸೈಕಾಲಜಿ ಅಂತಂದ್ರೆ
ಸ್ಥಾಪನೆ ಆಗ್ತದೆ. 1954ರಲ್ಲಿ ಮಾನವತಾವಾದಿ ಅಬ್ರಾಮ್ ಮಾಸ್ಲೋ ಅವರು ಪ್ರೇರಣೆ ಮತ್ತು ವ್ಯಕ್ತಿತ್ವ ಎಂಬ ಕೃತಿಯನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಮೋಟಿವೇಶನ್ ಆ್ಯಂಡ್ ಪರ್ಸನಾಲಿಟಿ ಎಂಬ ಒಂದು ಕೃತಿಯನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಪ್ರಕಟಿಸಿದರು ಯಾರಂತಂದ್ರೆ ಅಬ್ರಾಮ್ ಮಾಸ್ಲೋ ಅವರು 1954ರಲ್ಲಿ. ಇನ್ನು 1955ರಲ್ಲಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯನ್ನು ನಿಮಾನ್ಸ್ ಸ್ಥಾಪನೆಯನ್ನು ಮಾಡಲಾಗ್ತದೆ. 1962ರಲ್ಲಿ ರಾಂಚಿಯಲ್ಲಿ ಮನೋರೋಗ ಚಿಕಿತ್ಸೆಗಾಗಿ ಆಸ್ಪತ್ರೆ ತೆರೆಯಲಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಕರ್ನಾಟಕ TETಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಮಾಹಿತಿಗಳು. 1973ರಲ್ಲಿ ಯಾವುದೇ ಪೂರ್ವಾನುಭವ ಅಥವಾ ಕಲಿಕೆ ಇಲ್ಲದೆ ನಿರ್ದಿಷ್ಟ ಪ್ರಭೇದದ ಪ್ರಾಣಿಗಳ ಜನ್ಮದತ್ತ ವರ್ತನಾ ವೈವಿಧ್ಯ ಬಗ್ಗೆ ನಡೆಸಿದ ಅಧ್ಯಯನಕ್ಕಾಗಿ ಕನ್ರಡ್ ಲಾರೆನ್ಸ್ ಮತ್ತು ನಿಕೋಟಿನ್ ಬೆರೆಜ್ ನನಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು 1978ರಲ್ಲಿ ತೀರ್ಮಾನ ಕೈಗೊಳ್ಳುವ ಡಿಸಿಷನ್ ಮೇಕಿಂಗ್ ಎಂಬ ಹರ್ಬರ್ಟ್ ಸೈಮನ್ ಮಾಡಿದ ಅಧ್ಯಯನಕ್ಕೆ ನೊಬೆಲ್ ಪ್ರಶಸ್ತಿ ನೀಡಲಾಗ್ತದೆ. ಇನ್ನು 1981ರಲ್ಲಿ ಮೆದುಳಿನಲ್ಲಿ ದೃಷ್ಟಿಕೋಶಗಳು ಅಂಥೇಳಿ ವಿಷನ್ ಸೆಲ್ಸ್ ಇನ್ ದ ಬ್ರೈನ್ ಎಂಬ ಬಗ್ಗೆ ನಡೆಸಿದ ಅಧ್ಯಯನಕ್ಕಾಗಿ ಡೇವಿಡ್ ಹೂಬೆಲ್ ಮತ್ತು ಟಾರಸ್ಟನ್ ವೈಸೆಲ್ಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು 1981ರಲ್ಲಿ ಮೆದುಳಿನ ವಿದಳನ ಅಂಥೇಳಿ ಇದರ ಬಗ್ಗೆ ಅಂತ ಅಧ್ಯಯನ ನಡೆಸಿಕಾಗಿ ರೋಜರ್ ಸ್ಪೆರ್ರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು 1989ರಲ್ಲಿ ರಾಷ್ಟ್ರೀಯ ಮನೋವಿಜ್ಞಾನ ಅಕಾಡೆಮಿಯನ್ನು ಭಾರತದಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಇನ್ನು 1997ರಲ್ಲಿ ರಾಷ್ಟ್ರೀಯ ಮೆದುಳು ಸಂಶೋಧನಾ ಕೇಂದ್ರವನ್ನು ಹರಿಯಾಣದ ಗುರುಗಾಂವ್ನಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. 1997ರಲ್ಲಿ ರಾಷ್ಟ್ರೀಯ ಮೆದುಳು ಸಂಶೋಧನಾ ಕೇಂದ್ರವನ್ನು ಹರಿಯಾಣದ ಗುರುಗಾಂವ್ನಲ್ಲಿ ಸ್ಥಾಪಿಸಲಾಗ್ತದೆ. 2002ರಲ್ಲಿ ಅನಿಶ್ಚಿತತೆಯಲ್ಲಿ ಮಾನವನ ತೀರ್ಪು ಹಾಗೂ ತೀರ್ಮಾನ ಕೈಗೊಳ್ಳುವಿಕೆ ಎಂಬ ಬಗ್ಗೆ ಸಂಶೋಧನೆಗಾಗಿ ಡ್ಯಾನಿಯಲ್ ಕನ್ಹೆಮಾನ್ಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. 2005ರಲ್ಲಿ ಆರ್ಥಿಕ ವರ್ತನೆಯಲ್ಲಿ ಸಂಘರ್ಷ ಮತ್ತು ಸಹಕಾರವನ್ನು ಅರ್ಥ ಮಾಡಿಕೊಳ್ಳಲು ಕ್ರೀಡಾ ಸಿದ್ಧಾಂತದ ಅನ್ವಯ ಎಂಬ ಬಗ್ಗೆ ಅಧ್ಯಯನ ಮಾಡಿದ್ದಕ್ಕಾಗಿ ಥಾಮಸ್ ಸೆಲ್ಲಿಂಗ್ ಅವರಿಗೆ ನೊಬೆಲ್ ಪ್ರಶಸ್ತಿ ಪಡೆದರು ಅಂತೇಳಿ ನೋಡ್ತೀವಿ. 2011ರಲ್ಲಿ ದೈನಂದಿನ ಜೀವನದಲ್ಲಿ ಜನರು ಯಾಕೆ ನಿಟ್ಟುಸಿರು ಬಿಡುವರು ಎಂಬ ಬಗ್ಗೆ ನಾರ್ವೆಯ ಓಸ್ಲೋ ವಿಶ್ವವಿದ್ಯಾಲಯದ ಕಾರ್ಲ್ ಹಲ್ವಾರ್ ಮತ್ತು ಟೈಸನ್ ರವರು ನಡೆಸಿದ ಅಧ್ಯಯನಕ್ಕೆ ನೊಬೆಲ್ ಪ್ರಶಸ್ತಿ ನೀಡಲಾಗ್ತದೆ. ಇನ್ನು 2012ರಲ್ಲಿ ಈಫೆಲ್ ಗೋಪುರ ಎಡಕ್ಕೆ ವಾಲುತ್ತಿರುವುದರಿಂದ ಅದು ಚಿಕ್ಕದಾಗಿ ಕಾಣುತ್ತಿದೆ ಎಂಬ ಬಗ್ಗೆ ನಡೆಸಿದ ಅಧ್ಯಯನಕ್ಕಾಗಿ ಅನಿತ್ ಇರ್ಲಾಂಡ್, ರಾಲ್ಫ್ ವಾನ್ ಟುಲಿಯೋ ಗ್ವಾಡೆಲ್ಫ್ ರವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು ಭಾರತದಲ್ಲಿ ಯಾವ ರೀತಿ ಮನೋವಿಜ್ಞಾನದ ಬೆಳವಣಿಗೆ ಆಗ್ತದೆ ಅಂತೇಳಿ ನೋಡ್ತಾ ಹೋಗೋಣ. ಕೋಲ್ಕತ್ತಾ ವಿಶ್ವವಿದ್ಯಾಲಯವು 1905ರಲ್ಲಿ ಪ್ರಥಮ ಬಾರಿಗೆ ಮನೋವಿಜ್ಞಾನದ ವಿಭಾಗವನ್ನು ಪ್ರಾರಂಭವನ್ನು ಮಾಡ್ತದೆ. 1925ರಲ್ಲಿ ಭಾರತೀಯ ಮನೋವಿಜ್ಞಾನ ಸಂಸ್ಥೆ ಪ್ರಾರಂಭವಾಗ್ತದೆ ಮತ್ತು ಭಾರತೀಯ ಮನೋವಿಜ್ಞಾನ ಪತ್ರಿಕೆ ಇಂಡಿಯನ್ ಜರ್ನಲ್ಸ್ ಆಫ್ ಸೈಕಾಲಜಿ ಎಂಬ ಒಂದು ಪತ್ರಿಕೆಯನ್ನು ಪ್ರಾರಂಭವನ್ನು ಮಾಡಲಾಗ್ತದೆ. ಇನ್ನು 1940ರಲ್ಲಿ ಕಲ್ಕತ್ತಾದಲ್ಲಿ ಅಂತಂದ್ರೆ ಲುಂಬಿನಿ ಪಾರ್ಕ್ ಮಾನಸಿಕ ಆಸ್ಪತ್ರೆಯನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. 1945ರಲ್ಲಿ ರಕ್ಷಣಾ ಸಂಶೋಧನಾ ಕ್ಷೇತ್ರದಲ್ಲಿ ಮನೋವಿಜ್ಞಾನ ಸಂಶೋಧನಾ ವಿಭಾಗವನ್ನು ಪ್ರಾರಂಭವನ್ನು ಮಾಡಲಾಗ್ತದೆ. ಇದು 1949ರಲ್ಲಿ ರಕ್ಷಣಾ ಸಂಶೋಧನಾ ಕೇಂದ್ರದ ಒಂದು ಭಾಗವಾಯಿತು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು 1955ರಲ್ಲಿ ಬೆಂಗಳೂರು ನಿಮಾನ್ಸನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. ಇನ್ನು 1962ರಲ್ಲಿ ಭಾರತೀಯ ಅನ್ವಯಿಕ ಮನೋವಿಜ್ಞಾನ ಅಕಾಡೆಮಿಯನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ 1962ರಲ್ಲಿ. 1962ರಲ್ಲಿ ಭಾರತೀಯ ನೈದಾನಿಕ ಚಿಕಿತ್ಸಾ ಮನೋವಿಜ್ಞಾನಗಳ ಸಂಘವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. ಇನ್ನು 1989ರಲ್ಲಿ ರಾಷ್ಟ್ರೀಯ ಮನೋವಿಜ್ಞಾನ ಅಕಾಡೆಮಿ ಅಂತೇಳಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಇನ್ನು ನಿರೂಪಣೆಗಳು, ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವ್ಯಾಖ್ಯೆಗಳು ನೋಡ್ತಾ ಹೋಗೋಣ. ಪ್ರಶ್ನೆ ಆಗ್ತದೆ ಈಗ ಈ TET ಎಕ್ಸಾಮಲ್ಲಿ ಅಂತ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವ್ಯಾಖ್ಯೆಗಳನ್ನು ಕೇಳಲಾಗ್ತದೆ. ಆ ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋಣ. ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನ ಅಂತ ಕರಿತೀವಿ ನಾವು. ನೋಡ್ರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮನೋವಿಜ್ಞಾನ ಅಂತಂದ್ರೆ ಆತ್ಮದ ಅಧ್ಯಯನ ಅಂತ ಕರಿತೀವಿ ನಾವು. ಈ ವ್ಯಾಖ್ಯೆಯನ್ನು ಒಪ್ಪಿಕೊಳ್ಳಲಿ, ಏಕೆಂದರೆ
ಆತ್ಮ ಎಂಬುದು ಹೇಗಿದೆ, ಎಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ. ನೋಡ್ರಿ, ಮನೋವಿಜ್ಞಾನ ಎಂದರೆ ನಾವು ಆತ್ಮದ ಅಧ್ಯಯನ ಅಂತ ಕರಿತೀವಿ. ಈ ವಾಕ್ಯವನ್ನು ಕೆಲವೊಂದು ಮನೋವಿಜ್ಞಾನಗಳಂತರೂ ಒಪ್ಪಲಿಲ್ಲ. ಏಕೆಂದರೆ ಆತ್ಮ ಎಂಬುದು ಹೇಗಿದೆ ಮತ್ತು ಎಲ್ಲಿದೆ ಅಂತೂ ಯಾರಿಗೂ ಕೂಡ ಅಂತ ಗೊತ್ತಿಲ್ಲ. ಅಂದರೆ ಆತ್ಮ ಅಂದರೆ ಕಣ್ಣಿಗೆ ಕಾಣುವುದಿಲ್ಲ. ಆತ್ಮ ಎಂಬುದು ಅದರ ಆಕಾರ ಹೇಗಿದೆ, ಅದು ಎಲ್ಲಿದೆ, ಅದು ಯಾರಿಗೂ ಕೂಡ ಅಂತ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಮನೋವಿಜ್ಞಾನಿಗಳಂತರ ಈ ಒಂದು ವಾಕ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಮನೋವಿಜ್ಞಾನ ಅಂದರೆ ಮನಸ್ಸಿನ ಅಧ್ಯಯನ ಅಂತ ಕರೀತಾರೆ. ಇನ್ನು ಮನೋವಿಜ್ಞಾನ ಅಂತಂದ್ರೆ ಮನಸ್ಸಿನ ಅಧ್ಯಯನ ಅಂತ ಕರೀತಾರೆ. ಇದು ಕೂಡ ಆತ್ಮದ ಅಧ್ಯಯನ ಎಂಬ ನಿರೂಪಣೆಯಂತೆ ಅಸ್ಪಷ್ಟವಾಗಿದೆ ಅಂತ ಕರಿತೀವಿ ನಾವು. ಈ ಮನೋವಿಜ್ಞಾನ ಅಂತಂದ್ರೆ ಇದು ಮನಸ್ಸಿನ ಅಧ್ಯಯನ ಅಂಥೇಳಿ ಕೆಲವೊಂದು ಮನೋವಿಜ್ಞಾನಿಗಳು ಅಂತ ಕರೀತಾರೆ. ಆದರೆ ಇದು ಕೂಡ ಅಂತಂದ್ರೆ ಆತ್ಮದ ಅಧ್ಯಯನ ಎಂಬ ನಿರೂಪಣೆಯಂತೆ ಅಸ್ಪಷ್ಟವಾಗಿದೆ ಅಂತೇಳಿ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಮನೋವಿಜ್ಞಾನ ಅಂದರೆ ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಕರಿತೀವಿ ನಾವು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮನೋವಿಜ್ಞಾನ ಅಂದರೆ ಪ್ರಜ್ಞಾನುಭವಗಳ ಅಧ್ಯಯನ ಅಂಥೇಳಿ ಈ ನಿರೂಪಣೆಯನ್ನು ವಿಲಿಯಂ ವೂಂಟ್ರವರು ನೀಡಿದರು. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಮನೋವಿಜ್ಞಾನ ಅಂದರೆ ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಕರಿತೀವಿ ನಾವು. ಈ ನಿರೂಪಣೆಯನ್ನು ನೀಡಿದವರು ವಿಲಿಯಂ ವೂಂಟ್ರವರು. ಈತನು 1879ರಲ್ಲಿ ಜರ್ಮನಿಯ ಲೀಪ್ಜಿಗ್ ಎಂಬಲ್ಲಿ ಪ್ರಥಮ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನು ಪ್ರಾರಂಭವನ್ನು ಮಾಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮನೋವಿಜ್ಞಾನ ಅಂದರೆ ಪ್ರಜ್ಞಾನುಭವಗಳ ಅಧ್ಯಯನ ಎಂಬ ಒಂದು ನಿರೂಪಣೆಯನ್ನು ನೀಡಿದವರು ಯಾರಂತಂದ್ರೆ ವಿಲಿಯಂ ವೂಂಟ್ರವರು. ಈತನು 1879ರಲ್ಲಿ ಜರ್ಮನಿಯ ಲೀಪ್ಜಿಗ್ ಎಂಬಲ್ಲಿ ಪ್ರಥಮ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಇನ್ನು ಮನೋವಿಜ್ಞಾನ ಅಂದರೆ ಜೀವಿಯ ವರ್ತನೆಯ ವೈಜ್ಞಾನಿಕ ಅಧ್ಯಯನ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮನೋವಿಜ್ಞಾನ ಅಂದರೆ ಜೀವಿಯ ವರ್ತನೆಯ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೀತಾರೆ. ಇನ್ನು ಮನೋವಿಜ್ಞಾನವೆಂದರೆ ಜೀವಿಯ ವರ್ತನೆಯನ್ನು ಹಾಗೂ ಮಾನಸಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವ ವಿಜ್ಞಾನ ಅಂತ ಕರೀತೀವಿ ನಾವು. ಈ ನಿರೂಪಣೆ ಅಂತಂದರೆ ಹೆಚ್ಚು ಸಮಂಜಸವಾಗಿದೆ ಎನ್ನಬಹುದು. ನೋಡ್ರಿ, ಈ ಒಂದು ವಾಕ್ಯ ಅಂತಂದರೆ ಬಹಳಷ್ಟು ಸಮಂಜಸವಾಗಿರುವಂಥದ್ದು ಅಂತೇಳಿ ಮನೋವಿಜ್ಞಾನಿಗಳು ಹೇಳ್ತಾರೆ. ಮನೋವಿಜ್ಞಾನ ಅಂದರೆ ಜೀವಿಯ ವರ್ತನೆಯನ್ನು ಹಾಗೂ ಮಾನಸಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವ ಒಂದು ವಿಜ್ಞಾನದ ಪ್ರಕ್ರಿಯೆಯೇ ಎಂತಾರೆ ಮನೋವಿಜ್ಞಾನ ಅಂತೇಳಿ ಕರೆಯಲಾಗ್ತದೆ. ಇನ್ನು ಮನೋವಿಜ್ಞಾನದ ವ್ಯಾಪ್ತಿಯನ್ನು ನೋಡ್ತಾ ಹೋಗೋಣ. ಮನೋವಿಜ್ಞಾನದ ವ್ಯಾಪ್ತಿಗಳು ಅಂತಂದ್ರೆ ಅಧ್ಯಯನದ ಕ್ಷೇತ್ರಗಳು ಮತ್ತು ಅನ್ವಯಿಕ ಕ್ಷೇತ್ರಗಳು ಎಂಬ ಎರಡೂ ವಿಧಗಳನ್ನು ನೋಡ್ತೀವಿ ನಾವು. ಮನೋವಿಜ್ಞಾನದ ಕ್ಷೇತ್ರಗಳನ್ನು ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ರಿ. ಮನೋವಿಜ್ಞಾನದ ಕ್ಷೇತ್ರಗಳ ಮೇಲೆ ಪ್ರಶ್ನೆ ಆಗ್ತದೆ. ಸಾಮಾನ್ಯ ಮನೋವಿಜ್ಞಾನ ಅಂತೇಳಿ ಮೊದಲಿಗೆ ಸಾಮಾನ್ಯ ಮನೋವಿಜ್ಞಾನ ನೋಡ್ತಾ ಹೋಗೋಣ. ಸಾಮಾನ್ಯ ಮನೋವಿಜ್ಞಾನ ಮಾನವನ ವರ್ತನೆಯ ಮೂಲ ತತ್ವಗಳು ಹಾಗೂ ಸಿದ್ಧಾಂತಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸಾಮಾನ್ಯ ಮನೋವಿಜ್ಞಾನ ಕರಿತೀವಿ ನಾವು. ನೋಡ್ರಿ, ಮಾನವನ ವರ್ತನೆಯ ಮೂಲ ತತ್ವಗಳನ್ನು ಅಧ್ಯಯನ ಮಾಡುವಂಥದ್ದು ಹಾಗೂ ಸಿದ್ಧಾಂತಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ಸಾಮಾನ್ಯ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಇನ್ನು ವಿಕಾಸ ಮನೋವಿಜ್ಞಾನ ಅಂತಂದ್ರೆ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಅಧ್ಯಯನ ಮಾಡುವಂಥದ್ದು. ವಿಕಾಸ ಮನೋವಿಜ್ಞಾನ ಅಂತಂದ್ರೆ ಮಾನವನ ಬೆಳವಣಿಗೆ ಮತ್ತು ಅದರ ಒಂದು ಮಾನವನ ವಿಕಾಸದ ಕುರಿತು ಅಧ್ಯಯನ ಮಾಡುವಂಥದ್ದೇ ವಿಕಾಸ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ವಿಕಾಸ ಮನೋವಿಜ್ಞಾನ ಅಂತ ಮಾನವನ ಬೆಳವಣಿಗೆ ಅಂತ ಕರಿತೀವಿ ನಾವು. ಮಾನವನ ವರ್ತನೆಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತದೆ, ಮಾನವನ ಒಂದು ವೃದ್ಧಿಯಲ್ಲಿ ಅಂತರ ವಿಕಾಸದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅದರ ಕುರಿತು ಅಧ್ಯಯನ ಮಾಡುವಂಥದ್ದೇ ವಿಕಾಸ ಮನೋವಿಜ್ಞಾನ. ಇನ್ನು ಸಾಮಾಜಿಕ ಮನೋವಿಜ್ಞಾನ ಅಂತಂದ್ರೆ ವ್ಯಕ್ತಿಯ ವರ್ತನೆಯನ್ನು ಅವನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂಥದ್ದು. ನೋಡ್ರಿ, ಸಾಮಾಜಿಕ ಮನೋವಿಜ್ಞಾನ ಅಂತಂದ್ರೆ ವ್ಯಕ್ತಿಯ ವರ್ತನೆ ಯಾವ ರೀತಿ ಇದೆ ಅಂಥೇಳಿ ಅವನ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡುವಂಥದ್ದೇ ಸಾಮಾಜಿಕ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಇನ್ನು ಅಪಸಾಮಾನ್ಯ ಮನೋವಿಜ್ಞಾನ ಅಂತಂದ್ರೆ ವ್ಯಕ್ತಿಯ ಅಪಸಾಮಾನ್ಯ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ಅಪಸಾಮಾನ್ಯ ಮನೋವಿಜ್ಞಾನ ಅಂತಂದರೆ ವ್ಯಕ್ತಿಯ ಅಪಸಾಮಾನ್ಯ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ಅಪಸಾಮಾನ್ಯ ಮನೋವಿಜ್ಞಾನ ಅಂತೇಳಿ ಕರಿತೀವಿ ನಾವು. ಇನ್ನು ಪ್ರಾಣಿ ಮನೋವಿಜ್ಞಾನ ಅಂತಂದ್ರೆ ಪ್ರಾಣಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ಪ್ರಾಣಿ ಮನೋವಿಜ್ಞಾನ ಅಂತಂದ್ರೆ ಪ್ರಾಣಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ಪ್ರಾಣಿ ಮನೋವಿಜ್ಞಾನ ಅಂತೇಳಿ ನಾವು ಕರಿತೀವಿ ನಾವು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮನೋವಿಜ್ಞಾನದ ಕ್ಷೇತ್ರಗಳು ಅಂತೇಳಿ ಸಂಕ್ಷಿಪ್ತವಾಗಿ ಅಂತಂದ್ರೆ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತೀವಿ ಕೊನೆ ಕ್ಷಣದ ತಯಾರಿಗಾಗಿ. ಇನ್ನು ನೈದಾನಿಕ ಮನೋವಿಜ್ಞಾನ ಅಂತಂದ್ರೆ
ಅಪಸಾಮಾನ್ಯ ವರ್ತನೆಯ ಕಾರಣ ಹಾಗೂ ಆ ಸಮಸ್ಯೆಗಳನ್ನು ಗುರುತಿಸಿ ಚಿಕಿತ್ಸೆಯನ್ನು ನೀಡುವಂಥದ್ದೇ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಅಂದರೆ ನೈದಾನಿಕ ಅಂತಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಗೆ ಕಾರಣಗಳು, ಒಬ್ಬ ವ್ಯಕ್ತಿಯ ಅಪಸಾಮಾನ್ಯ ವರ್ತನೆಗೆ ಕಾರಣಗಳು ಹಾಗೂ ಆ ಸಮಸ್ಯೆಗಳನ್ನು ಗುರುತಿಸಿ ಆ ವ್ಯಕ್ತಿಯ ವರ್ತನೆಯಲ್ಲಿ ಈ ರೀತಿ ಯಾಕೆ ವರ್ತನೆ ಮಾಡ್ತಾ ಇದ್ದಾನೆ ಅಂತೇಳಿ ಆ ವ್ಯಕ್ತಿಯಲ್ಲಿ ಸಮಸ್ಯೆಯನ್ನು ಕಂಡುಹಿಡಿದು ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಚಿಕಿತ್ಸೆ ನೀಡುವಂಥದ್ದೇ ಅನ್ವಯಿಕ ಮನೋವಿಧಾನ ಅಥವಾ ನೈದಾನಿಕ ಮನೋವಿಧಾನ ಅಂತೇಳಿ ನಾವು ಕರಿತೀವಿ ನಾವು. ಇನ್ನು ಶೈಕ್ಷಣಿಕ ಮನೋವಿಧಾನ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಮನೋವೈಜ್ಞಾನಿಕ ತತ್ವಗಳು ಹಾಗೂ ವಿಧಾನಗಳನ್ನು ಬಳಸಿ ಕಲಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನ ಅಂತಂದ್ರೆ ಮನೋವೈಜ್ಞಾನಿಕ ತತ್ವಗಳು ಮತ್ತು ವಿಧಾನಗಳನ್ನು ಬಳಸಿ ಕಲಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಕೈಗಾರಿಕಾ ಮನೋವಿಜ್ಞಾನ ಅಂತಂದ್ರೆ ಯಾವುದು? ಕೈಗಾರಿಕಾ ಮನೋವಿಜ್ಞಾನ ಅಂತಂದ್ರೆ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳ ಆಯ್ಕೆ, ತರಬೇತಿ ಹಾಗೂ ಅವರ ಸಮಸ್ಯೆಗಳಿಗೆ ಪರಿಹಾರ ಮುಂತಾದ ಅಂಶಗಳ ಬಗ್ಗೆ ಗಮನ ನೀಡುವಂಥದ್ದೇ ಕೈಗಾರಿಕಾ ಮನೋವಿಜ್ಞಾನ ಕರಿತೀವಿ ನಾವು. ಇಲ್ಲಿ ಕೈಗಾರಿಕಾ ಮನೋವಿಜ್ಞಾನ ಅಂತಂದ್ರೆ ಯಾವುದೇ ಒಂದು ಕೈಗಾರಿಕೆಗಳಲ್ಲಿ ವ್ಯಕ್ತಿಗಳು ಅಲ್ಲಿ ಅಂತ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಆ ವ್ಯಕ್ತಿಗಳ ಆಯ್ಕೆ ಈ ಒಂದು ಕಾರ್ಖಾನೆಯಲ್ಲಿ ಈ ಒಂದು ಕೈಗಾರಿಕೆಗಳಲ್ಲಿ ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೋಬೇಕು, ಅವರಿಗೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ಅವರ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ನೀಡಬೇಕು ಎಂಬುದರ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ, ಅವರ ಒಂದು ಅಂಶಗಳ ಬಗ್ಗೆ ಅವರ ಒಂದು ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂಥದ್ದೇ ಕೈಗಾರಿಕಾ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಇನ್ನು ಸೈನಿಕ ಮನೋವಿಜ್ಞಾನ ಅಂತಂದ್ರೆ ಸೈನ್ಯಕ್ಕೆ ಸೂಕ್ತ ವ್ಯಕ್ತಿಗಳ ಆಯ್ಕೆಯನ್ನು ಮಾಡುವಂಥದ್ದು. ಅಂದರೆ ಸೈನಿಕ ಮನೋವಿಜ್ಞಾನ ಅಂತಂದ್ರೆ ಒಬ್ಬ ವ್ಯಕ್ತಿ ಸೈನ್ಯಕ್ಕೆ ಸೇರಬೇಕಾದ್ರೆ ಯಾವೊಬ್ಬ ವ್ಯಕ್ತಿಯನ್ನು ನಾವು ಸೈನ್ಯಕ್ಕೆ ಸೇರ್ಪಡೆ ಅವನನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು, ಯಾವ ಒಂದು ವ್ಯಕ್ತಿಯನ್ನು ಸೂಕ್ತವಾಗಿರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗ್ತದೆ, ಅವನಿಗೆ ತರಬೇತಿಯನ್ನು ಕೊಡಬೇಕಾಗ್ತದೆ ಹಾಗೂ ಸೈನಿಕರ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕೆ ಹೆಚ್ಚು ಒತ್ತು ನೀಡುವಂಥದ್ದೇ ಸೈನಿಕ ಮನೋವಿಜ್ಞಾನ ಅಂತೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ವಿಡಿಯೋದಲ್ಲಿ ನಾವು ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಇದರ ಮೇಲೆ ಅಂತರ ಈ ಒಂದು ವಿಡಿಯೋದಲ್ಲಿ 3 ರಿಂದ 2 ಪ್ರಶ್ನೆಗಂತರ ಕಂಪಲ್ಸರಿ ಆಗ್ತದೆ. 2 ರಿಂದ 3 ಪ್ರಶ್ನೆಗಳಿಂದ ಕಂಪಲ್ಸರಿ ಆಗುವಂಥದ್ದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಈ ವಿಡಿಯೋವನ್ನು ಅಂತರ ಸ್ಕಿಪ್ ಮಾಡದೆ ಅಂತರ ಕಂಪ್ಲೀಟಾಗಿ ಅಂತ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ನೀವಂತರ ಈ ವಿಡಿಯೋ ಬಗ್ಗೆ ಅಂತ ನಿಮ್ಮ ಒಂದು ಅನಿಸಿಕೆಗಳನ್ನು ಅಂತಂದ್ರೆ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು.